ನಮಸ್ಕಾರ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕ ನೆರವಗಲ್ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಇವತ್ತಿನ ದಿನ ಕಾರು ಹುಣ್ಣಿಮೆ ಅನ್ನುವಂಥದ್ದು ರೈತರಿಗೆ ಅತ್ಯಂತ ಪವಿತ್ರವಾದಂಥ ಹುಣ್ಣಿಮೆ. ಆ ಹೋರಿ ಎತ್ತುಗಳನ್ನು ಮೆರವಣಿಗೆ ಮಾಡಿಕೊಂಡು ಹಬ್ಬದ ವಾತಾವರಣ ಇರುವಂಥ ಕಾರು ಹುಣ್ಣಿಮೆ ಅದು. ಸೊ ಅಂಥ ಕಾರು ಹುಣ್ಣಿಮೆ ಆಚರಣೆ ಮಾಡುವಂಥ ಆನಂದದ ಸಂದರ್ಭದಲ್ಲಿ ಮಸೀದಿ ಹತ್ತಿರ ಹೋರಿ ಹೋಗಿದ್ದರಿಂದ ಅಲ್ಲಿ ಮುಸ್ಲಿಮರು ಗಲಾಟೆ ಮಾಡಿದ್ದಾರೆ. ಗಲಾಟೆಯಲ್ಲಿ ಒಮ್ಮೆಲೆ ಸುಮಾರು 8-10 ಜನ ಗ್ರಾಮಸ್ಥ ರೈತರ ಮಕ್ಕಳಿಗೆ ಕೊಟ್ಲಿ ಕುರುಪಿಯಿಂದ ಕೈಯನ್ನು ಕಡಿದಿದ್ದಾರೆ. ಅತ್ಯಂತ ರಾಕ್ಷಸಿ ಪ್ರವೃತ್ತಿ ಇದು. ಈ ರೀತಿಯ ಮಾನಸಿಕತೆ ಏನು ಮಸೀದಿ ಮುಂದೆ ಹೋರಿ ಬಂದಿದೆ, ಅದು ಏನು ಜನ ಅಲ್ಲೇನು ಒಳಗಡೆ ಹೋಗಿದ್ರು ಏನು ತಪ್ಪಲ್ಲ. ಏನು ಒಳಗಡೆ ಹೋಗಿದೆ ಹೋರಿಗೆ ಏನು ಬುದ್ಧಿ ಇದೆಯಾ? ಸೊ ಹೋದರೆ ಏನಾಯಿತು, ಅನಾಹುತ ಏನಾಯಿತು? ಅವರು ರೈತರಿದ್ದಾರೆ. ಸೊ ಕಾರು ಹುಣ್ಣಿಮೆ ಹಿಂದೂಗಳದ್ದು ಹಬ್ಬ ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಸೀದಿ ಮುಂದೆ ಹೋದ ತಕ್ಷಣವೇ ಹೊಡೆಯೋದ? ಸೊ ಈ ರೀತಿಯ ರಾಕ್ಷಸಿ ಪ್ರವೃತ್ತಿ ಇರುವಂಥ ಯಾರ್ಯಾರು ಹೊಡೆದಿದ್ದಾರೆ, ಇದು ಮರ್ಡರ್ ಕೇಸ್, ಇದು ಹಾಫ್ ಮರ್ಡರ್ ಕೇಸ್. ಇದು ಅವ್ರ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಒತ್ತು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇದರಲ್ಲಿ ಮುಸ್ಲಿಮರು, ಇದರಲ್ಲಿ ಏನಾದರೂ ನೀವು ಕೋಮು ಗಲಭೆ ಇವರು ತಪ್ಪು ಮಾಡಿದರೆ ಅವ್ರ ಮೇಲೆ ಕೇಸ್ ಹಾಕೋದು ಮಾಡಿದರೆ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾವೇರಿ ಜಿಲ್ಲೆಯಿಂದ ಹೋರಾಟವನ್ನು ಮಾಡಬೇಕಾಗತ್ತೆ. ಶ್ರೀರಾಮ ಸೇನೆ ಸಂಘಟನೆ ಈ ರೀತಿಯ ಮಾನಸಿಕತೆಯನ್ನು ಪೊಲೀಸ್ ಡಿಪಾರ್ಟ್ಮೆಂಟ್, ಸರ್ಕಾರದವರು ಕೂಡಲೇ ತಡಿಬೇಕಿಂತವ್ರನ್ನ. ರೈತರ ಮೇಲೆ ಇವತ್ತು ಹಲ್ಲೆ ಮಾಡ್ತಾರಂತಂದ್ರೆ ನಾಳೆ ನಿಮ್ಮನ್ನು ಬಿಡೋದಿಲ್ಲ, ಅವರು ಬಿಟ್ಟಿಲ್ಲ. ಸೊ ಇದಕ್ಕೆ ಸರಿಯಾದ ಕಾನೂನು ಪ್ರಕಾರ ಹದ್ದು ಬಸ್ನಲ್ಲಿ ಅವ್ರು ಇಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಯಾರು 8 ಜನ ಯಾರು ರೈತರ ಮಕ್ಕಳ ಮೇಲೆ ಅಥವಾ ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರು ಕೂಡಲೇ ಆಸ್ಪತ್ರೆಗೆ ಇದು ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಂತನ್ನುವಂಥ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ.